ಹಾಯ್ ಹಲೋ ನಮಸ್ಕಾರ. ಬರೀ ಹಲಸಿನ ಹಣ್ಣು ತಿಂದು ಬೋರ್ ಆಗಿದ್ದರೆ ಈ ರೆಸಿಪಿನ ಟ್ರೈ ಮಾಡಿ. ತುಂಬ ಸಿಂಪಲಾಗಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು. ಅದಕ್ಕೆ ಒಂದು ಬೌಲಿಗೆ ಒಂದು ಲೋಟ ಆಗೋಷ್ಟು ಅಕ್ಕಿನ 4 to 5 hours ನೆನೆಸಿಟ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಈ ಥರ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ನೆಕ್ಸ್ಟು ಅದನ್ನು ಕ್ಲೀನಾಗಿ ನೀರೆಲ್ಲ ಚೆಲ್ಲಿ ತೆಗೆದಿಟ್ಕೋಬೇಕು. ನೆಕ್ಸ್ಟು ಇದಕ್ಕೆ ಅಕ್ಕಿ ಎಷ್ಟು ತೊಗೊಂಡಿದ್ದೀನಿ ಅದರ ಡಬಲ್ ಹಲಸಿನ ಹಣ್ಣನ್ನ ಬಿಡಿಸಿಟ್ಕೊಂಡಿದ್ದೀನಿ. ಅವೆರಡೂ ಮಿಕ್ಸ್ ಮಾಡಿ ಕ್ಲೀನಾಗಿ ಚೆನ್ನಾಗಿ ದೋಸೆ ಹಿಟ್ಟನ್ನ ಹೇಗೆ ರುಬ್ಕೊತೀವಿ ಆ ಥರ ಕ್ಲೀನಾಗಿ ರುಬ್ಕೋಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಡಿ. ಆ್ಯಂಡ್ ಇದಕ್ಕೆ ಬೇಕು ಅಂದರೆ ರುಬ್ಕೋಬೇಕಾದ್ರೇ ಏಲಕ್ಕಿ ಹಾಕೋಬೋದು, ಇಲ್ಲ ಅಂದರೆ ನಾವು ಸಪ್ರೇಟಾಗಿ ಬೇಕಾದರೂ ಹಾಕೋಬೋದು. ನಾನಿಲ್ಲಿ ಚೆನ್ನಾಗಿ ರುಬ್ಕೊಂಡು ಆದಮೇಲೆ ಚೆನ್ನಾಗಿ ಪುಡಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. 4 to 5 ಆದರೆ ಸಾಕು. ಇದಕ್ಕೆ ಶುಗರ್ ಕಡಿಮೆ ಇದ್ದರೆ ಒಂದು 3 to 4 ಸ್ಪೂನ್ ಆಗುವಷ್ಟು ಶುಗರ್ ಹಾಕ್ಕೊಳ್ಳಿ. ಯಾಕೆಂದರೆ ಅಕ್ಕಿ ಮಿಕ್ಸ್ ಮಾಡೋದ್ರಿಂದ ಶುಗರ್ ಸ್ವಲ್ಪ ಸ್ವೀಟ್ ಕಡಿಮೆ ಆಗಿರುತ್ತೆ. ಸೊ ನಿಮಗೆ ಬೇಕು ಅಂದರೆ 4 ಇಲ್ಲ ಶುಗರ್ ಕಡಿಮೆ ತಿಂತೀವಿ ನಾವು, ಸ್ವೀಟ್ ಕಡಿಮೆ ತಿನ್ನೋರು ಅಂದರೆ ಮಿಕ್ಸ್ ಮಾಡ್ಕೊಂಡಿದ್ರೂ ಆಗುತ್ತೆ, ಹಾಗೇನೂ ಮಾಡ್ಬೋದು. ನಾನು ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಶುಗರ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಪ್ಯಾನ್ ಅಥವಾ ಹಂಚನ್ನ ತೊಗೊಂಡು ಚೆನ್ನಾಗಿ ಬಿಸಿ ಆದಮೇಲೆ ಏನು ನಾರ್ಮಲಾಗಿ ಹೇಗೆ ನಾವು ದೋಸೆ ಮಾಡ್ಕೊತೀವಿ ಅದೇ ರೀತಿ ಇರಬೇಕು. ಈಗ ಸ್ವಲ್ಪ ಹಿಟ್ಟು ತುಂಬ ತೆಳುವಾಗಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು. ನೋಡಿ ಈ ಥರ ಚೆನ್ನಾಗಿ ಬರುತ್ತೆ. ತೆಳುವಾಗ್ಬಿಟ್ರೆ ಚೆನ್ನಾಗಿ ಬರಲ್ಲ, ಹರಿದೋಗುತ್ತೆ. ಇಲ್ಲ ಅಂದರೆ ಒಂಥರ ತುಂಬ ಗಟ್ಟಿ ಆದ್ರೂ ದೋಸೆ ಫುಲ್ಲು ಗಟ್ಟಿ ಥರ ಬರುತ್ತೆ, ಚೆನ್ನಾಗಿ ಬರಲ್ಲ. ಸೊ ಒಂದು ಮೀಡಿಯಮ್ ಮಾಮೂಲಿ ಮಸಾಲೆ ದೋಸೆಗೆ ಎಷ್ಟು ನಾವು ಗಟ್ಟಿ ಮಾಡ್ಕೊತೀವಿ ಅಷ್ಟೇ ಇದ್ದರೆ ಸಾಕು. ಆ್ಯಂಡ್ ತುಂಬ ಈಗ ದೋಸೆ ಹಾಕಿದ ತಕ್ಷಣ 1 ನಿಮಿಷಕ್ಕೆ ಬೆಂದುಬಿಡುತ್ತೆ. ಸ್ವಲ್ಪ ಇದಕ್ಕೆ ಟೈಮ್ ಕೊಡಬೇಕು, ಇಲ್ಲ ಅಂದರೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಧಾನವಾಗಿ ಈ ಥರ ಮರ್ಚಾಕೋಬೇಕು. ನೀವು ದೋಸೆನ ಹಾಕ್ಕೊಂಡಾಗಲೇ ತುಪ್ಪ ಹಾಕೋಬೋದು. ನಾನಿಲ್ಲಿ ತುಪ್ಪ ಹಾಕ್ಕೊಂಡಿಲ್ಲ, ನೀವು ಬೇಕು ಅಂದರೆ ಹಾಕ್ಕೊಳ್ಳಿ. ನಾನಿಲ್ಲಿ ಎಕ್ಸ್ಟ್ರಾ ಪ್ಲೇಟಿಗೆ ತೆಗೆದಿಟ್ಕೊಂಡು ಆದಮೇಲೆ ತುಪ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಚಟ್ನಿ ಕೂಡ ಹಾಕೋಬೋದು. ನಾನಿಲ್ಲಿ ನಂಗೆ ಚಟ್ನಿ ಇಷ್ಟ ಆಗಲ್ಲ, ಸೊ ನಾನು ತುಪ್ಪದನ್ನೇ ತಿನ್ನೋದು. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.